ಐಸು ಮೇಡಮ್ ಅವರೇ, ಅಂತೂ ಇಂತೂ ಅಡುಗೆ ಕೋಣೆ ಎಲ್ಲ ಸ್ವಚ್ಛ ಮಾಡಿ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಸರಿ, ಈ ವರ್ಷದ ಒಳ್ಳೆ ಕೆಲಸಗಾರ ಅನ್ನೋ ಪ್ರಶಸ್ತಿ ನಿನ್ಗೆ ಕೊಡಿಸ್ತೀನಿ ಬಿಡು. ನಮ್ಗೆ ಅವೆಲ್ಲ ಏನು ಬೇಡ ಬಿಡಿ, ನೀವು ಒಪ್ಕೊಂಡ್ರೆ ನಮ್ಗೆ ಅದೇ ದೊಡ್ಡ ಪ್ರಶಸ್ತಿ. ನನಗಿದೆಲ್ಲ ಇಷ್ಟ ಆಗಲ್ಲ. ಕೆಲಸ ಮಾಡಿದ ತಕ್ಷಣ ನನ್ನ ಮನ್ಸು ಕರ್ಗೋಗುತ್ತೆ ಅನ್ನೋ ಕಲ್ಪನೆಯಲ್ಲಿದ್ರೆ ಅದನ್ನೆಲ್ಲ ಬಿಟ್ಬಿಡು. ಅಯ್ಯೋ, ಇದ್ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿರಾ? ಐಸು ಮೇಡಮ್ ಅವರೇ, ನೀವು ನಾನು ಮಾಡಿರೋ ಕ್ಯಾಮೇನ್ ಒಪ್ಕೊಂಡ್ರೆ ಅದೇ ನನಗೆ ದೊಡ್ಡ ಪ್ರಶಸ್ತಿ ಕೊಟ್ಟಂಗೆ ಅಂತ ಹೇಳ್ದೆ ಆಟೆಯ. ಅಂತೂ ಇಂತೂ ಅಟ್ಟಿ ಕ್ಯಾಮೆ ಮಾಡ್ದಂಗೆ ತಡೆದಿದ್ದಾಯ್ತು. ಆದರೆ ಇವ್ರು ಒತ್ತಾರೆ ನಾಷ್ಟ ಮಾಡಿರೋದು ಬಿಟ್ರೆ ಏನು ತಿಂದೇ ಇಲ್ವಲ್ಲ. ಏನಾರು ಮಾಡ್ಕೊಡೋಣ ಅಂದರೆ ಅದನ್ನೂ ಹತ್ರ ಆಗಕ್ಕೆ ಮಾಡ್ತೀಯಾ ಅಂತ ದೊಡ್ಡ ಇಸ್ಯ ಮಾಡ್ತಾರೆ. ಹಂಗನ್ಬಿಟ್ಟು ಸುಮ್ಕೆ ಇರೋಕ್ಕಾಗತ್ತೆ? ಏನು ಮಾಡೋದು? ಇವ್ರಿಗೆ ಏನಿದ್ರು ಅಡ್ಡ ದಾರಿನೇ ಸರಿ. ಐಸು ಮೇಡಮ್ ಅವರೇ, ಕೊಟ್ಟಿಗೆ ಕ್ಯಾಮೆ ನೀವು ಮಾಡಿದ್ರಿ, ಅಟ್ಟಿ ಕ್ಯಾಮೆ ಎಲ್ಲ ನಾನು ಮಾಡಿದೆ. ಈಗ ಇನ್ನೊಂದು ಕ್ಯಾಮೆ ಉಳ್ಕೊಂಬಿಟ್ಟದಲ್ಲ, ಅದನ್ನ ಯಾರು ಮಾಡೋರು? ಏನದು? ಅದು ಮಧ್ಯಾಹ್ನ ಊಟ ಮಾಡಿಲ್ವಲ್ಲ, ಹೊಟ್ಟೆ ತುಂಬ ಹಸಿತಾದೆ. ಈಗ ಅಡುಗೆ ಮಾಡಬೇಕು, ಅದನ್ನ ಯಾರು ಮಾಡೋರು? ಅಯ್ಯೋ, ನನಗೆ ಬೇರೆ ಏನು ಮಾಡೋದಕ್ಕೆ ಬರಲ್ಲ. ಇವನೇನಾದ್ರೂ ನನಗೆ ಅಡುಗೆ ಮಾಡು ಅಂತಂದ್ರೆ ಏನು ಮಾಡೋದು? ಸಾವಾಸನೆ ಬೇಡ. ಏನಾದರೂ ಮಾಡಿ ಇದನ್ನ ಇವನ್ ತಲೆಗೆ ಕಟ್ಟಬೇಕು. ಐಸು ಮೇಡಮ್ ಅವರೇ, ಆ ಕ್ಯಾಮೆ ಏನಿದ್ರು ನೀನೇ ಮಾಡ್ಬೇಕು. ಆಹಾ, ಇದು ಯಾವ ನ್ಯಾಯ ಹೇಳಿ? ನೋಡು, ನ್ಯಾಯದ ಬಗ್ಗೆ ಮಾತಾಡೋದು ನಿಲ್ಸು. ಎಷ್ಟು ಕೆಲಸ ಮಾಡಿದೀನಿ ಅಂತ ನಿನ್ಗೆ ಗೊತ್ತಿದೆ, ಅಂಥದ್ರಲ್ಲಿ ಇದನ್ನು ನಾನೇ ಮಾಡ್ಬೇಕಾ? ನೋವೇ, ನೀನೇ ಮಾಡ್ಬೇಕು. ಆಯ್ತು, ನಾನು ನಿಮ್ಮ ದಾರಿಗೆ ಬರ್ತೀನಿ. ಆದ್ರೆ ನಿಮಗೆ ನಾನಂದ್ರೆ ಇಷ್ಟ ಇಲ್ವಲ್ಲ, ಹಂಗಾದ್ಮ್ಯಾಕೆ ನಾನು ಮಾಡಿ ತಿಂತೀರಾ ಹೇಳಿ? ಹಲೋ, ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ, ಸ್ನ್ಯಾಕ್ಸ್ ತಿಂತೀನಿ ಅಂದ್ರೆ ಅವನನ್ನ ಇಷ್ಟಪಡ್ತೀನಿ ಅಂತ ಅಲ್ಲ ಅರ್ಥ. ಅವಶ್ಯಕತೆ ಇದ್ರೆ ತಿಂತೀನಿ. ಅಯ್ಯೋ, ಅದು ಹೋಗಿ ಅದೇನ್ ಮಾಡ್ತೀಯೋ ಮಾಡು. ಹೇಗ್ ಮಾಡಿದ್ಯಾ ಅಂತ ತಿಂದು ಹೇಳ್ತೀನಿ. ನೀವ್ ಈ ಮಾತು ಹೇಳಲಿ ಅಂತಾನೆ ಕಾಯ್ತಾ ಕುಂತಿದ್ದೆ. ಇವಾಗ ನೋಡಿ ಹೆಂಗೋಗಿ ಮಾಡ್ಕೊ ಬರ್ತೀನಿ ಅಂತ. ವಾಟ್? ಏನ್ ಹೇಳ್ದೆ? ಮತ್ತೆ ರಿಪೀಟ್ ಮಾಡು. ಅದೇನಿಲ್ಲ, ಒತ್ತಾರೆಯಿಂದ ನೀವು ಕೊಟ್ಟಿಗೆ ಕ್ಯಾಮೆ ಎಲ್ಲ ಮಾಡಿ ನಾನು ಯಾವುದಕ್ಕೂ ಜಗಕ್ಕಿಲ್ಲ ಅಂತ ನಿರೂಪಿಸ್ಬಿಟ್ರಿ. ಇದ್ದಿದ್ದು ಒಂದು ಕ್ಯಾಮೆ, ಅದರಿಂದ ನನಗೇನು ನಿರೂಪಿಸೋಕ್ಕೆ ಆಗಲಿಲ್ಲ. ಇನ್ನೊಂದು ಅವಕಾಶ ಸಿಗ್ನಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ಮಾಡ್ಕೊಟ್ರಲ್ಲ, ಅದನ್ನೇ ಹೇಳ್ದೆ. ಮಾಡ್ಕೊ ಬರ್ತೀನಿ ಬಿಡಿ. ಹಬ್ಬಾ, ಐಸು ಮೇಡಮ್ ಅವ್ರು ಹೆಂಗೋ ತಿನ್ನಕ್ಕೆ ಒಪ್ಕೊಂಡ್ರು. ಆದರೆ ಅವ್ರಿಗೇನು ಮಾಡ್ಕೊಡೋದು? ಅವ್ರಿಗೇನು ಇಷ್ಟ? ಹೆಂಗೂ ಸಂಜೆ ಆಗದೆ, ಈ ಹೊತ್ನಾಗೆ ಬಜ್ಜಿ ಹಾಕದೆ ಸರಿ. ಆದರೆ ಅವ್ರಿಗೆ ಯಾವ ಬಜ್ಜಿ ಇಷ್ಟ ಆಯ್ತದೆ ಅಂತ ಗೊತ್ತಿಲ್ವೇ? ಕೇಳ್ಕೊಂಬಂದೆ ಬಿಡೋದ. ಅಯ್ಯಯ್ಯೋ ಬೇಡಪ್ಪ, ಆಮೇಲೆ ಅದಕ್ಕೂ ದೊಡ್ಡ ಗಲಾಟೆ ಮಾಡ್ಬಿಡ್ತಾರೆ. ಅರೆ, ಹೆಂಗು ಈರುಳ್ಳಿ, ಮೆಣಸಿನ್ಕಾಯಿ, ಹೀರೆಕಾಯಿ, ಬಾಳೆಕಾಯಿ ಎಲ್ಲ ಇಲ್ಲೇ ಅದಲ್ಲ, ಎಲ್ಲನೂ ಹೊಸಸಿ ಮಾಡಿಕೊಂಡು ತಗೊಂಡೋಗಿ ಅವ್ರ ಮುಂದೆ ಇಡೋದ. ಅವ್ರಿಗೆ ಯಾವ್ದು ಇಷ್ಟ ಆಯ್ತದೋ ಅದನ್ನು ತಿಂತಾರೆ. ಒಟ್ನಾಗೆ ಅವ್ರು ಏನಾದರೂ ತಿಂದ್ರೇ ನನಗೂ ಸಮಾಧಾನ ಆಗೋದು.